ಇಂಟಿಮೇಟ್ ವಾಶ್ ನ ಯೂಸ್ ಮಾಡಿ. ಎಲ್ರಿಗೂ ಕೂಡ ರಿಕ್ವೈರ್ಮೆಂಟ್ ಇದೆ. ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್, ಸ್ಕೂಲ್ಗೆ ಹೋಗೋ ಮಕ್ಳು ಎಲ್ರೂ ಕೂಡ 12 ವರ್ಷದ ಮೇಲ್ಪಟ್ಟವರು ಇದನ್ನ ಪ್ರತಿಯೊಬ್ಬರ ಮನೆಯಲ್ಲಿ ಇರಬೇಕು. ಸ್ಪೆಷಲಿ ನಮ್ಮ ಬೆಸ್ಟ್ ಲೀಡರ್ ಡಿಸ್ಟ್ರಿಬ್ಯೂಟರ್ಗೆ, ಮೇಲ್ ಡಿಸ್ಟ್ರಿಬ್ಯೂಟರ್ ಅಂಡ್ ಫೀಮೇಲ್ ಡಿಸ್ಟ್ರಿಬ್ಯೂಟರ್ಗೆ, ಎಲ್ಲಿ ಟ್ರಾವೆಲ್ ಜಾಸ್ತಿ ಮಾಡ್ತಿರೋ, ಒಂದು ಊರಿಂದ ಇನ್ನೊಂದು ಊರಿಗೆ ನೀವು ನೆಟ್ವರ್ಕ್ ನ ಬಿಲ್ಡ್ ಮಾಡಕ್ ಹೋಗ್ತೀರಾ, ಪಬ್ಲಿಕ್ ಟಾಯ್ಲೆಟ್ ನ ಯೂಸ್ ಮಾಡ್ತೀರಾ, ನಿಮ್ಮಿಂದ ನಿಮ್ಮ ಫ್ಯಾಮಿಲಿಗೂ ಕೂಡ ಪ್ರಾಬ್ಲಮ್ ಆಗತ್ತೆ ಅಂಡ್ ಯೂರಿನರಿ ಟ್ರ್ಯಾಕ್ ಮೇಲೆ ಪ್ರಾಬ್ಲಮ್ ಆಗತ್ತೆ. ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಎಲ್ಲರ ಕೈಯಲ್ಲೂ ಕೂಡ ಎಲ್ಲಾದ್ರೂ ಟ್ರಾವೆಲ್ ಮಾಡಿ ಇಂಟಿಮೇಟ್ ವಾಶ್ ನ ತಗೊಂಡು ಹೋಗಿ. ಯಾಕಂದ್ರೆ ಇಂಟಿಮೇಟ್ ವಾಶ್ ನಿಮ್ಮನ್ನ ಸೇಫ್ ಆಗಿಡಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಇಂಟಿಮೇಟ್ ವಾಶ್ ಹೌ ಟು ಯೂಸ್, ಹೇಗೆ ಯೂಸ್ ಮಾಡ್ಬೇಕಂದ್ರೆ, ನಿಮ್ಮ ಇಂಟಿಮೇಟ್ ಏರಿಯಾದಲ್ಲಿ ಬಿಸಿನೀರ್ ನೀವೇನ್ ನೀರ್ ಬಳಸ್ತೀರಲ್ಲ ಸ್ನಾನಕ್ಕೆ, ಆ ಸ್ನಾನದ ನೀರನ್ನ ತಗೊಂಡು, ನಾರ್ಮಲ್ ನೀರ್ನ ತಗೊಂಡು ಆ ಏರಿಯಾದ ವಾಶ್ ಮಾಡಿ. ಫಸ್ಟ್ ನೊರೆ ತರ ಬರುತ್ತೆ ಫೋಮು, ಆ ಫೋಮ್ ನ ತಗೊಂಡು ಆ ಇಂಟಿಮೇಟ್ ಏರಿಯಾದಲ್ಲಿ ನೀಟಾಗಿ ಮಸಾಜ್ ಮಾಡಿ ವಾಶ್ ಮಾಡ್ಬೇಕು. ಬೆಳಿಗ್ಗೆ ಸಾಯಂಕಾಲ 2 times ಇದನ್ನ ಯೂಸ್ ಮಾಡಿ. ಹೆಲ್ದಿ ಸ್ಕಿನ್, ಹೆಲ್ದಿ ನಿಮ್ ಬಾಡಿನ ನೋಡ್ಬೋದು. ನಿಮ್ಮ ಬಾಡಿ ಕೂಡ ರಿಫ್ರೆಶ್ ಆಗುತ್ತೆ. ನಿಮ್ಗೆ ಯಾವುದೇ ತರದ ಇರಿಟೇಷನ್, ಇಚಿನೆಸ್ ಆಗಕ್ಕೆ ಚಾನ್ಸಸ್ ಇರಲ್ಲ. ಹೆಣ್ಮಕ್ಳು ಗಂಡ್ಮಕ್ಳು 2 ಟೈಮ್ ಯೂಸ್ ಮಾಡಿ, ಬೆಳಿಗ್ಗೆ ಒಂದ್ಸತಿ, ರಾತ್ರಿಗೆ ಒಂದ್ಸತಿ. ಅಂಡ್ ಹೆಣ್ಮಕ್ಳ ನಿಮ್ಮ ಹೈಜಿನಿಕ್ ನ ಹೇಗ್ ಮೇಂಟೈನ್ ಮಾಡ್ಬೇಕಂದ್ರೆ, ನೀವ್ ಬಳಸುವಂತ ಅಂಡರ್ ಗಾರ್ಮೆಂಟ್ಸ್ ಅಂದ್ರೆ ಒಳ ಉಡುಪು ಅಂತ ಏನ್ ಹೇಳ್ತೀವಲ್ಲ, ಗಂಡ್ಮಕ್ಳಾದ್ರೂ ಕೂಡ ಅಷ್ಟೇ, ನಿಮ್ಮ ಒಳ ಉಡುಪುಗಳು ಹೇಗಿರ್ಬೇಕಂದ್ರೆ ಪ್ಯೂರ್ 100% ಕಾಟನ್ ಏನಾಗಿರ್ಬೇಕಂದ್ರೆ, ಕಾಟನ್ ಅಂಡರ್ ಗಾರ್ಮೆಂಟ್ಸ್ ನ ಬಳಸಕ್ಕೆ ಹೋಗಿ. ಯಾಕಂದ್ರೆ ನೀವು ನಾರ್ಮಲಿ ಬೇರೆ ಅಂಡರ್ ಗಾರ್ಮೆಂಟ್ಸ್ ಬಳಸಿದ್ರೆ ಸೆಂಥೆಟಿಕ್ ತೆರಿಕುಡ್ ಅಂಡರ್ ಗಾರ್ಮೆಂಟ್ಸ್ ಎಷ್ಟೋ ಜನ ಬಳಸ್ತಾರೆ. ಅದರಿಂದ ಏನಾಗುತ್ತೆ, ಇಂಟಿಮೇಟ್ ಏರಿಯಾಕ್ಕೆ ತುಂಬಾ ಡ್ಯಾಮೇಜ್ ಮಾಡುತ್ತೆ, ಕೆಮಿಕಲ್ ಇಂದ ಮಾಡಿರ್ತಾರೆ. ಅದಕ್ಕೆ ಕಾಟನ್ ಅಂಡರ್ ಗಾರ್ಮೆಂಟ್ಸ್ ನ ಬಳಸಕ್ಕೆ ಯೂಸ್ ಮಾಡಿ. ಅಂಡ್ ಬೆಳಿಗ್ಗೆ ಸಾಯಂಕಾಲ 2 ಟೈಮ್ ಇಂಟಿಮೇಟ್ ವಾಶ್ ಇಂದ ಇಂಟಿಮೇಟ್ ಏರಿಯಾನ ವಾಶ್ ಮಾಡ್ಕೊಳ್ಳಿ. ಅಂಡ್ ಸ್ಪೆಷಲಿ ಹೆಣ್ಮಕ್ಳು ಮುಟ್ಟಾದಾಗ ಯಾವುದೇ ಕಾರಣಕ್ಕೂ ಫ್ರೇಗ್ರೆನ್ಸ್ ಗಳನ್ನ ಜಾಸ್ತಿ ಯೂಸ್ ಮಾಡಬೇಡಿ, ಸೆಂಟ್ಗಳನ್ನ. ಓಕೆನಾ? ಸೊ ಮಾಡ್ತೀರಂದ್ರೆ ಸ್ಪೆಷಲಿ ಆ ಒಂದು ಟೈಮ್ ಅಲ್ಲಿ ಮಾಡಕ್ ಹೋಗ್ಬೇಡಿ, ನಿಮ್ಗೆ ವರ್ಜಿನಿಟಿ ಮೇಲೆ ಪ್ರಾಬ್ಲಮ್ ಆಗತ್ತೆ. ಅಂಡ್ ಹೆಣ್ಮಕ್ಳು ಬ್ಲೀಡಿಂಗ್ ಆಗದೆ ಇರ್ಲಿ, ಮುಟ್ಟಿನ ಸಮಯದಲ್ಲಿ 2 ಇಂದ 3 ಪ್ಯಾಡ್ ದಿನಕ್ಕೆ ಚೇಂಜ್ ಮಾಡ್ಬೇಕು. ಬೆಳಿಗ್ಗೆ ಹಾಕೊಂಡಿರೋ ಪ್ಯಾಡ್ ಟಿಲ್ ಈವ್ನಿಂಗ್ ವರೆಗೂ ಹಾಕೊಂಡಿರ್ತೀವಿ, ತೆಗಿಯೋದ್ರೆಲ್ಲ ಚೇಂಜ್ ಮಾಡಲ್ಲ, ಸ್ನಾನ ಮಾಡಲ್ಲ. ಇವತ್ತು ನನ್ನ ಪೀರಿಯಡ್ ಆಗಿ ಬೆಳಿಗ್ಗೆ ಆಗಿದೆ ಅಂತ ಸ್ನಾನ ಮಾಡ್ಕೊಂಡು ಕಿಚನ್ ಒಳಗಡೆ ಹೋಗಲ್ಲ, ಸ್ನಾನ ಮಾಡ್ದೇನೆ ಹಂಗೆ ಹೋಗ್ಬಿಡ್ತಾರೆ. ಮತ್ತೆ ಪ್ಯಾಡ್ ಚೇಂಜ್ ಮಾಡಲ್ಲ, ನಿಮ್ಮ ಬಾಡಿ ಕ್ಲೀನ್ ಆಗಿ ಇಟ್ಕೊಳ್ಳಲ್ಲ. ಅವಾಗ ಏನಾಗತ್ತೆ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಬಾಡಿ ಮೇಲೆ ಡೆಫಿನೆಟ್ಲಿ ಬೇರೆ ಬೇರೆ ಕಾಯಿಲೆ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಗರ್ಭಕೋಶ ಕ್ಯಾನ್ಸರ್, PCOD, ಇರ್ರೆಗ್ಯುಲರ್ ಪೀರಿಯಡ್ ಗಳು ಸ್ಟಾರ್ಟ್ ಆಗುತ್ತೆ. ಅದನ್ನ ಅವಾಯ್ಡ್ ಮಾಡಿ. ಅಟ್ಲೀಸ್ಟ್ ದಿನಕ್ಕೆ 2 ಇಂದ 3 ಪ್ಯಾಡ್ ಚೇಂಜ್ ಮಾಡಿ. 4 ಅವರ್ಗೆ ಒಂದ್ಸತಿ, ನಮ್ಮ ಪ್ಯಾಡು ಅಷ್ಟೇ, ಬ್ಲೀಡಿಂಗ್ ಆಗ್ಲಿ ಆಗದೆ ಇರ್ಲಿ 4 ಅವರ್ಗೊಮ್ಮೆ ಪ್ಯಾಡ್ ನ ಚೇಂಜ್ ಮಾಡಿ. ಓಕೆನಾ? ಇಂಟಿಮೇಟ್ ವಾಶ್ 180 ರೂಪಾಯಿ ಇದೆ, DP ಪ್ರೈಸ್ MRP 210 ಇದೆ. ಮತ್ತೆ ಏನ್ ಸ್ಪೆಷಲ್ ನಮ್ಮ ಪ್ಯಾಡ್ ಅಂದ್ರೆ, ನಮ್ಮ ಪ್ಯಾಡು ನೇಚರ್ಗೆ, ಪರಿಸರಕ್ಕೆ 1% ಅಷ್ಟು ಡ್ಯಾಮೇಜ್ ಮಾಡಲ್ಲ. ಸುಟ್ಟಿದ್ರು ಸುಟ್ಟೋಗತ್ತೆ. ಓಕೆನಾ? ಇದೇನ್ ಮಾಡತ್ತೆ, ಸುಟ್ಟಿದ್ರು ಸುಟ್ಟೋಗತ್ತೆ, ನೀರಲ್ಲಿ ಹಾಕಿದ್ರು ಕೂಡ ಕರ್ಗು ಹೋಗತ್ತೆ. ಏನು, ನೀರಲ್ಲಿ ಹಾಕಿದ್ರು ಕೂಡ ಕರ್ಗು ಹೋಗತ್ತೆ. ಮತ್ತೆ ಅಬ್ಸರ್ವ್ ಕೂಡ 250 ml ಗಿಂತ ಜಾಸ್ತಿ ಇದು ಅಬ್ಸರ್ವ್ ಮಾಡತ್ತೆ. ಅಂಡ್ ನೀರಲ್ಲಿ ಹಾಕಿದ್ರು ಕರ್ಗೋಗತ್ತೆ. ನೀವು ಅಕಸ್ಮಾತ್ ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಒಂದು ಟಾಯ್ಲೆಟ್ ಸಿಕ್ತು, ಡಸ್ಟ್ಬಿನ್ ಇಲ್ಲ, ನೀವು ಪ್ಯಾಡ್ ನ ಕಟ್ ಮಾಡಿ ಟಾಯ್ಲೆಟ್ ಅಲ್ಲಿ ಹಾಗೆ ಬಿಟ್ರಿ ಅನ್ಕೊಳ್ಳಿ, ನೀರ್ ತರ ಕರ್ಗೋಗತ್ತೆ ಅದು. ಅಂಡ್ ಗೊತ್ತಿಲ್ಲದೆ ಎಲ್ಲಾದ್ರೂ ದಾರಿ ಮಧ್ಯೆ ಬಿಸಾಡಿದ್ರಿ ಅನ್ಕೊಳ್ಳಿ, ಹಸುಗಳು ತಿಂದ್ರು, ನಾಯಿಗಳು ತಿಂದ್ರು ಕೂಡ ಅವರ ಬಾಡಿಯಲ್ಲಿ, ಅಂದ್ರೆ ಹೊಟ್ಟೆಯಲ್ಲಿ ಕರ್ಗೋಗತ್ತೆ. ಅಂದ್ರೆ ನದಿಗಳು ಬಿಸಾಡಿದ್ರು ಕೂಡ ಕರ್ಗೋಗತ್ತೆ. 1% ನಿಮ್ಮ ದೇಹಕ್ಕಾಗ್ಲಿ ಅಥವಾ ಪರಿಸರಕ್ಕಾಗಿ ಡ್ಯಾಮೇಜ್ ಮಾಡಲ್ಲ ವೆಸ್ಟೀಜ್ ಡ್ಯೂ ಗಾರ್ಡನ್ ಪ್ಯಾಡ್. ಮತ್ತೆ ಸ್ಪೆಷಲಿ ಹೆಣ್ಮಕ್ಳು ಪೀರಿಯಡ್ ಆದಾಗ ಸ್ವಲ್ಪ ಯೋಗಗಳನ್ನ ಮಾಡಿ, ಮೆಡಿಟೇಷನ್ ಮಾಡಿ, ತುಂಬಾ ನಿಮ್ಮ ಬಾಡಿನ ನೀವು ತುಂಬಾ ಚೆನ್ನಾಗಿ ಇಟ್ಕೊಳ್ಬಹುದು ಅಂಡ್ ಹೆಲ್ದಿ ಆಗಿರ್ಬೋದು. ಅಂಡ್ ಏನಾದ್ರೂ ಇದ್ರಲ್ಲಿ ಒಂದು ಹರ್1 ಕ್ಯಾಪ್ಸೂಲ್ ಒಂದು ಬಿಟ್ಟು ರಿಮೈನಿಂಗ್ ಪ್ರಾಡಕ್ಟ್ ಒಂದು ಹೆಣ್ಮಕ್ಳಿಗೆ ನೀವು ಆಕ್ಚುಲಿ ಹರ್1 ಕ್ಯಾಪ್ಸೂಲ್ ಬಂದಿಲ್ಲ, ಡಿಸ್ಕಂಟಿನ್ಯೂಡ್ ಆಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ರಿಮೈನಿಂಗ್ 4 ಪ್ರಾಡಕ್ಟ್ ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಬೇಕಾಗಿರೋ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್. ಏನಾದ್ರೂ ಗಿಫ್ಟ್ ಮಾಡೋದಿದ್ರೆ ಪ್ಲೀಸ್ ಈ ಪ್ರಾಡಕ್ಟ್ ನ ಗಿಫ್ಟ್ ಮಾಡಿ. ಓಕೆನಾ? ಸೊ ರಿಯಲಿ ಗ್ರೇಟ್ ಪ್ರಾಡಕ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ತುಂಬಾ ಚೆನ್ನಾಗಿದೆ, ಪರ್ಸನಲ್ ಆಗಿ ಯೂಸ್ ಮಾಡಿ. ಅಂಡ್ ಈ CNC ಗಳಲ್ಲಿ ಯಾರಿಗಾದ್ರೂ ಹೊಸೊಬ್ರಿಗೆ, ಓಕೆನಾ, ಹೊಸ ಜಾಯ್ನಿಂಗ್ ಮಾಡ್ತಿರ್ತೀರಾ, ಆ ಟೈಮ್ ಅಲ್ಲಿ ಯಾರಾದ್ರೂ ನೀವು ಓಪನ್ ಆಗಿ, ಗಂಡು ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಓಪನ್ ಆಗಿ ಕೇಳಿ, ಸರ್ ಮೇಡಮ್ ನಿಮ್ಮ ಮನೇಲಿ ಹೆಣ್ಮಕ್ಳು ಇದಾರ, ನಾನು ಅಗ್ರಿ ಪ್ರಾಡಕ್ಟ್ ಪರ್ಚೇಸ್ ಮಾಡಕ್ ಬಂದಿದ್ದೀನಿ ಅಂತ CNC ಮಾಡ್ಕೊಳ್ತಾ ಇರ್ತಾರೆ 300. ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡಿ, ಸರ್ ಇಲ್ಲಿ ಒಂದು ನಿಮ್ಮನೇಲಿ ಹೆಣ್ಮಕ್ಳು ಇದ್ರೆ ನಿಮ್ಗೆ ಅಲ್ಲಿ ಆ ಹೆಣ್ಮಕ್ಳಿಗೆ ಒಂದು ಪ್ರಾಡಕ್ಟ್ ನ ನಾನು ರೆಕಮೆಂಡ್ ಮಾಡ್ತೀನಿ, ಒಂದು ಪ್ಯಾಡ್ ನ ಅವ್ರ ಹತ್ರ ಬಳಸಕ್ ಹೇಳಿ ಸರ್ ಅಂತ ಓಪನ್ ಆಗಿ ಹೇಳಿ. ಯಾವುದೇ ಭಯ ಇಲ್ದೆ, ಯಾವುದೇ ಮುಜುಗರ ಇಲ್ದೇನೆ ನೀವು ರೆಕಮೆಂಡ್ ಮಾಡಿ. ನಿಜ ಹೇಳ್ತೀನಿ, ಅವ್ರು ವೆಸ್ಟೀಜ್ ಮಾಡಲ್ಲ ಅಂತ ಹೋದವರು ಡೆಫಿನೆಟ್ಲಿ ಆ ಡ್ಯೂಗೋಡ ಮುಖಾಂತರ ನಿಮ್ಮ ವೆಸ್ಟೀಜ್ ಮಾಡಕ್ ಬರ್ತಾರೆ. ರಿಯಲಿ ತುಂಬಾ ಚೆನ್ನಾಗಿದೆ ಪ್ಯಾಡ್ಸ್ಗಳು, ಅದನ್ನ ಯೂಸ್ ಮಾಡಿ.
ಶೋಭಾ ಮೇಡಮ್, ಇದು ಟ್ರೈನರ್ PPT ಅದನ್ನ ಶೇರ್ ಮಾಡಕ್ ಆಗಲ್ಲ. ನಿಮ್ಗೆ ಅದ್ರ ಬಗ್ಗೆ ಅಪ್ಡೇಟ್ ಬೇಕಂದ್ರೆ ವೆಸ್ಟೀಜ್ ಆಪ್ ಅಲ್ಲಿ ಇದಾವೆ ಡ್ಯೂ ವಾರ್ಡನ್ ಬಗ್ಗೆ. ಓಕೆನಾ? ಸೊ ಇನ್ ಯಾರಿಗಾದ್ರೂ ಈ ಪ್ಯಾಡ್ ಬಗ್ಗೆ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಅಥವಾ ಏನಾದ್ರೂ ಡೌಟ್ಸ್ ಇದ್ರೆ. ಯಾರೋ ಒಬ್ರು ಕೇಳ್ತಿದ್ರು ಮಂತ್ಲಿ ಕರೆಕ್ಟ್ ಆಗಿ ಪೀರಿಯಡ್ ಆಗ್ತಾ ಇಲ್ಲ ಮೇಡಮ್, ಪೀರಿಯಡ್ ಆದಾಗ ಸ್ವಲ್ಪ ಸ್ವಲ್ಪ ಡೈಲಿ ಬ್ಲೀಡಿಂಗ್ ಆಗುತ್ತೆ. ಮೇಡಮ್, ಒಂದ್ಸತಿ ನೀವು ಹಾಸ್ಪಿಟಲ್ ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಅದಾದ್ಮೇಲೆ ಸ್ಕ್ಯಾನಿಂಗ್ ಅಲ್ಲಿ ಏನ್ ಗರ್ಭಕೋಶದ ಮೇಲೆ ಏನಾದ್ರೂ ಇಂಪ್ಯಾಕ್ಟ್ ಇದ್ರೆ ಅದು ಹೇಳ್ತಾರೆ. ಅದ್ರ ಮೇಲೆ ವೆಸ್ಟೀಜ್ ಸಪ್ಲಿಮೆಂಟ್ ತಗೊಳ್ಳಿ ಮೇಡಮ್. ಓಕೆನಾ? ನಿಂಗಮ್ಮ ಮೇಡಮ್, ದೊಡ್ಡ ಮನಿ, ನಿಮ್ಗೂ ಕೂಡ ಅದೇ ಹೇಳ್ತಾ ಇರೋದು. ಒಂದ್ಸತಿ ಹಾಸ್ಪಿಟಲ್ಗೆ ಹೋಗಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ಸ್ಕ್ಯಾನ್ ಮಾಡಾದ್ಮೇಲೆ ಆ ಸ್ಕ್ಯಾನ್ ನ ಹೆಲ್ತ್ ಕೇರ್ ಟ್ರೈನರ್ಗೆ ತೋರಿಸಿ, ಅದ್ರ ಮೇಲೆ ನಿಮ್ಗೆ ಪ್ರಾಡಕ್ಟ್ ನ ರೆಕಮೆಂಡ್ ಮಾಡ್ತಾರೆ.